ಹಲೋ ಫ್ರೆಂಡ್ಸ್, ನಾನು ಡಾಕ್ಟರ್ ಟೀನಾ ಬನ್ನಿಹಟ್ಟಿ. ಇವತ್ತು ನಾವು ಇನ್ಫ್ಲುಯೆನ್ಸಾ ಲಸಿಕೆ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನು ಎಲ್ಲ ಗರ್ಭಿಣಿ ಮಹಿಳೆಯರಿಗೂ 26 ವಾರಗಳು ತುಂಬಿದ ಬಳಿಕ ಇದನ್ನು ಕೊಡಲಾಗುತ್ತೆ. ಒಂದು ವೇಳೆ ಏನಾದ್ರು ಫೀವರ್ ಸೀಸನ್ ಇದೆ, ಪ್ಯಾಂಡಮಿಕ್ ಇದೆ ಅಂತಂದರೆ ಇನ್ನೂ ಬೇಗ ಕೂಡ ಈ ಲಸಿಕೆನ ಕೊಡಬಹುದು. ಗರ್ಭಿಣಿ ಸ್ತ್ರೀಯರಲ್ಲಿ ಸುಮಾರು 36% ಉಸಿರಾಟದ ತೊಂದರೆಗಳು ಇನ್ಫ್ಲುಯೆನ್ಸಾ ವೈರಸ್ಸಿಂದ ಆಗಿರುತ್ತೆ. ಸೊ ಈ ಲಸಿಕೆ ಕೊಡೋದ್ರಿಂದ ಒಳ್ಳೆ ರೋಗ ನಿರೋಧಕ ಶಕ್ತಿ ಉಂಟಾಗಿ ಇನ್ಫ್ಲುಯೆನ್ಸಾ ಫೀವರಿಂದ ಉಂಟಾಗ್ತಕ್ಕಂಥ ಕಾಂಪ್ಲಿಕೇಶನ್ಸು, ಹಾಸ್ಪಿಟಲ್ ಅಡ್ಮಿಷನ್ ಇರ್ಬೋದು, ICU ಅಡ್ಮಿಷನ್ ಇರ್ಬೋದು, ಅದೆಲ್ಲ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ಗರ್ಭಿಣಿಯರಿಗೆ ಉಂಟಾಗೋ ಕಾಂಪ್ಲಿಕೇಶನ್ಸ್ ಅಂದರೆ ಪ್ರೀಟರ್ಮ್ ಡೆಲಿವರಿ ಆಗೋದಿರ್ಬೋದು ಅಥವಾ ಲೋ ಬರ್ತ್ ವೇಟ್ ಬೇಬಿ ಬರೋದಿರ್ಬೋದು, ಇದನ್ನೆಲ್ಲ ನಾವು ತಡೆಗಟ್ಟಬಹುದು. ಇಷ್ಟೇ ಅಲ್ಲ, ಪಾಪು ಹುಟ್ಟಿದ ಮೇಲೆ ಕೂಡ ಮೊದಲು 3 ತಿಂಗಳಿಗೆ ಇದು ಪ್ರೊಟೆಕ್ಷನ್ ಕೊಡುತ್ತೆ. ಹೇಗೆ? ತಾಯಿ ತನ್ನ ಹಾಲಿನ ಮುಖಾಂತರ ಆ್ಯಂಟಿಬಾಡೀಸ್ನ ಕಳಿಸಿಕೊಟ್ಟು ಮಗುವಿನ ಕಾಪಾಡ್ತಾಳೆ. ಆದ್ದರಿಂದ ಎಲ್ಲ ಗರ್ಭಿಣಿಯರು ಈ ಇನ್ಫ್ಲುಯೆನ್ಸಾ ವ್ಯಾಕ್ಸಿನ್ ತಗೊಳ್ಳೋದು ಅತ್ಯವಶ್ಯಕ.